ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕಸ್ಟರ್ಡ್ ಪೌಡ್ರನ್ನ ಯೂಸ್ ಮಾಡಿಕೊಂಡು ಫ್ರೂಟ್ ಕಸ್ಟರ್ಡ್ನ ರೆಡಿ ಮಾಡ್ತಾ ಇದ್ದೀನಿ. ಇದು ತುಂಬ ಈಸಿ ಮಾಡೋದಕ್ಕೂ ಮತ್ತು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಸೊ ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನೀಗ ಒಂದು ಬೌಲ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ಆಗುವಷ್ಟು ಬಾದಾಮ್ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾವು ಕಲಸೋದಕ್ಕೆ ಹಾಲನ್ನಾದರೂ ಯೂಸ್ ಮಾಡ್ಕೋಬೋದು ಅಥವಾ ನೀರನ್ನಾದರೂ ಯೂಸ್ ಮಾಡ್ಕೋಬೋದು. ಈಗ ಏನು 2 ಸ್ಪೂನ್ ಕಸ್ಟರ್ಡ್ ಪೌಡ್ರನ್ನ ಹಾಕಿರ್ತೀವಿ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಎತ್ತಿಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಚೆನ್ನಾಗಿ ನೀಟಾಗಿ ಕಲಿಸ್ಬಿಟ್ಟು ಒಂಚೂರು ಗಂಟಿಲ್ದಿರೋ ಥರ ಎತ್ತಿ ಇಡ್ತಾಯಿದ್ದೀನಿ. ಈಗ ಒಂದು ಪಾತ್ರೆಗೆ ಅರ್ಧ ಲೀಟ್ರ್ ಆಗೋಷ್ಟು ಗಟ್ಟಿ ಹಾಲನ್ನ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಇದನ್ನ ಮಾಡೋದಕ್ಕೆ ಗಟ್ಟಿ ಹಾಲೇ ಯೂಸ್ ಮಾಡಬೇಕು. ಗಟ್ಟಿ ಹಾಲನ್ನ ಹಾಕಿ ಕೈ ಬಿಡದಿರೋ ಥರ ಚೆನ್ನಾಗಿ ಹಿಂಗೆ ಹೊಂದಿಸ್ಬೇಕು. ನೀಟಾಗಿ ಚೆನ್ನಾಗಿ ಕಲಿಸ್ಬಿಟ್ಟು ಎಡ್ಜಿಗೆಲ್ಲ ಹತ್ತಿರುತ್ತಲ್ವ, ಅದನ್ನೆಲ್ಲ ತಗೊಂಡು ಸ್ಪೂನಲ್ಲೇ ತಗೊಂಡು ಚೆನ್ನಾಗಿ ಕಲಿಸ್ಬೇಕು. ಆಮೇಲೆ ಇದನ್ನು ಕೆನೆ ಕಟ್ಟಕ್ಕೆ ಬಿಡಬಾರ್ದು. ಸೊ ಈಗ ಕಲಸಿ ಆದಮೇಲೆ ಒಂದು 10-15 ನಿಮಿಷ ಚೆನ್ನಾಗಿ ಕುದಿಸಿ ಆದಮೇಲೆ ಈಗ ನಾನು ಇದಕ್ಕೆ ಮೊದಲೇ ಕಲಸಿಟ್ಕೊಂಡಿರುವಂಥ ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೈ ಬಿಡದಿರೋ ಥರ ಇಲ್ಲ ನಾವು ಕೈ ಬಿಟ್ವಿ ಅಂದರೆ ಕೆಳಗಡೆ ಸಿದೋಗ್ಬಿಡುತ್ತೆ. ಅದಕ್ಕೋಸ್ಕರ ಕೈ ಬಿಡದಿರೋ ಥರ ಚೆನ್ನಾಗಿ ಹೊಂದಿಸ್ಬೇಕು. ಅದನ್ನು ನೋಡ್ತಾ ಇರ್ಬೋದು. ಈಗ ನಾನು ಏನು ಮಾಡ್ತೀನಿ, ಸ್ವಲ್ಪ ಟೇಸ್ಟು ಫ್ಲೇವರು ಚೆನ್ನಾಗಿ ಕೊಡಲಿ ಅಂತ ಅಂದ್ಬಿಟ್ಟು ನಾನು ಬಾದಾಮ್ ಮಿಲ್ಕ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಸೊ ಮಾಮೂಲಿ ನೀವು ಯಾವ ಬ್ರ್ಯಾಂಡ್ ಆದರೂ ಯೂಸ್ ಮಾಡ್ಬೋದು. ನನಗೆ ಯಾವ್ದು ಸಿಕ್ಕಿದೆಯೋ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಬಾದಾಮಿ ಪೌಡ್ರನ್ನ ಆ್ಯಡ್ ಮಾಡ್ಕೋಬೇಕು. ನಿಜವಾಗ್ಲೂ ಹೇಳ್ತೀನಿ, ತುಂಬ ಚೆನ್ನಾಗಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇದು ಈ ಥರ ಮಾಡಿದರೆ. ಸೊ ಬಾದಾಮ್ ಪೌಡ್ರ್ ಹಾಕ್ಕೊಂಡು ಒಂದು 10-15 ನಿಮಿಷ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಾ ಇದ್ದಂಗೆ ಅದು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕುದೀತಾ ನೋಡಿ ಗಟ್ಟಿ ಒಂಚೂರು ಅಂದರೆ ನಾವು ಜಾಸ್ತಿ ಗಟ್ಟಿನೂ ಅಲ್ಲ ಮತ್ತು ಜಾಸ್ತಿ ತಿಕ್ಕಾಗಿ ತೆಳುವನೂ ಅಲ್ಲ, ಆ ಥರ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ನಾನು ಮೇಲ್ಗಡೆ ಒಂದು ಸಕ್ಕರೆ ಆಪ್ಷನಲ್ಲು, ನಿಮ್ಗೆ ಸಕ್ಕರೆ ಬೇಕು ಅಂದರೆ ಹಾಕೋಬೋದು, ಇಲ್ಲ ಸಕ್ಕರೆ ಬೇಡ ಅಂದರೆ ಹಂಗೇನೋ ಬಿಡ್ಬೋದು. ನಾನಿಲ್ಲಿ ಬರೀ 2 ಸ್ಪೂನ್ ಆಗುವಷ್ಟು ಚಿಕ್ಕ ಟೇಬಲ್ ಸ್ಪೂನಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಎಡ್ಜಿಗೆ ಇರೋದನ್ನೆಲ್ಲ ಚೆನ್ನಾಗಿ ನೀಟಾಗಿ ಬಿಡಿಸ್ಕೊಂಡು ಇದು ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಸ್ಟವನ್ನು ಆಫ್ ಮಾಡಿದ್ದೀನಿ ನಾನು ಆಲ್ರೆಡಿ. ಚೆನ್ನಾಗಿ ನೋಡಿ ಕುದ್ದು ಒಂದು ಮೀಡಿಯಮ್ ಸೈಜ್ ಆಗೋಷ್ಟು ರೆಡಿಯಾಗಿದೆ ಕಸ್ಟರ್ಡು ಮಿಲ್ಕು. ಸೊ ಈಗ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ಇದನ್ನು ಕೂಲ್ ಆಗಕ್ಕೆ ಬಿಡ್ತೀನಿ. ಕೂಲ್ ಆಗಕ್ಕೆ ಬಿಟ್ಟು ಆಮೇಲೆ ಇದಕ್ಕೆ ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡ್ಕೋಬೇಕು. ಇದು ಬಿಸಿ ಇದ್ದಾಗಲೇ ನಾವು ಏನಾದರೂ ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡಿಕೊಂಡ್ರೆ ಅದು ಒಂಥರ ಆಗಿಬಿಡುತ್ತೆ. ಏನಂದರೆ ಅದರ ರಸ ಎಲ್ಲ ಬಿಟ್ಬಿಟ್ಟು ತಿನ್ನೋಕ್ಕೆ ಮನಸ್ಸಾಗೋದಿಲ್ಲ, ಆ ಥರ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಕೂಲ್ ಆದಮೇಲೆ ಇಲ್ಲ ಫ್ರಿಜ್ಜಲ್ಲಾದರೂ ಇಟ್ಟು ತಣ್ಣಗೆ ಮಾಡ್ಬೋದು, ಇಲ್ಲ ಆಚೆಗಡೆನೇ ಇಟ್ಬಿಟ್ಟು ತಣ್ಣಗೆ ಮಾಡ್ಬೋದು. ಸೊ ನಾನು ಅದು ತಣ್ಣಗಾದಮೇಲೆ ಅದಕ್ಕೆ ಏನು ಫ್ರೂಟ್ಸ್ಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಸೊ ಅದನ್ನು ಈಗ ಒಂದೊಂದಾಗಿ ಆ್ಯಡ್ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ನಾನು ಇಲ್ಲಿ ದ್ರಾಕ್ಷಿ ಹಣ್ಣು ಹಾಕ್ತಾಯಿದ್ದೀನಿ. ಚಿಕ್ಕದಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ಅರಿಶಿನ ಪುಡಿ ಉಪ್ಪು ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ದ್ರಾಕ್ಷಿ ಹಣ್ಣನ್ನ ಯೂಸ್ ಮಾಡಿ ಸೊ ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಹೋಳಾಗೋಷ್ಟು ಆ್ಯಪಲ್ ಹಾಕ್ಕೊತಾ ಇದ್ದೀನಿ. ಹಾಗೆ ಮಸ್ಕ್ ಮೆಲನ್ನು ಒಂದು ಅರ್ಧ ಹೋಳಕ್ಕಿಂತ ಸ್ವಲ್ಪ ಕಡಿಮೆನೇ ಮಸ್ಕ್ ಮೆಲನ್ನ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ನಾನು ಒಂದು ಬಾಳೆಹಣ್ಣು ಚಿಕ್ಕದಾಗಿ ಕಟ್ ಮಾಡಿ ಏಲಕ್ಕಿ ಬಾಳೆಹಣ್ಣು ಹಾಕ್ಕೊತಾ ಇದ್ದೀನಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನಾನು ಪಿಸ್ತಾ ಗೋಡಂಬಿ ಬಾದಾಮಿನೂ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಲಾಸ್ಟಿಗೆ ನಾನು ದಾಳಿಂಬೆ ಬೀಜಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ರೆ ಇದು ಚೆನ್ನಾಗಿ ಕಸ್ಟರ್ಡ್ ಮಿಲ್ಕ್ ಪೌಡ್ರದ್ದು ಮಾಡಿದ್ರಂಥ ಕಸ್ಟರ್ಡ್ ಡೆಸರ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ನನಗೆ ಏನಾದರೂ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಇನ್ನು ಮೇಲೆ ಇಂಥದ್ದೇ ಹೊಸ ವೀಡಿಯೋಗಳನ್ನ ನಿಮಗೋಸ್ಕರ ತರ್ತಾಯಿದ್ದೀನಿ. ಅಲ್ಲಿವರೆಗೂ ಸಂಗೀತ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಮ್ಮ ಮನೆಯಲ್ಲಂತೂ ಈ ಡೆಸರ್ಟ್ನ ತುಂಬ ಇಷ್ಟಪಟ್ಟು ತಿಂದರು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಐಸ್ ಕ್ರೀಮು ಚಾಕ್ಲೇಟು ಕೊಡ್ಸೋದು ಬದಲು ಮನೆಯಲ್ಲೇ ಪ್ಯೂರಾಗಿ ಒರಿಜಿನಲಾಗಿ ಮಾಡಿ ಈ ಥರ ಫ್ರೂಟ್ಸ್ದು ಮಾಡಿಕೊಟ್ರೆ ಈ ಸಮ್ಮರಲ್ಲಿ ತುಂಬ ಮಕ್ಕಳು ತುಂಬ ಖುಷಿಯಾಗಿ ತಿಂತಾರೆ. ಥ್ಯಾಂಕ್ ಯು ಆಲ್.